ಹಲೋ, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಎಷ್ಟೋ ತಿಂಗಳುಗಳ ನಂತರ, ಆಲ್ಮೋಸ್ಟು 4 ತಿಂಗಳೇ ಆಯಿತು, 5 ತಿಂಗಳಾಯಿತು ಗೊತ್ತಿಲ್ಲ. ಮೇ ಬಿ ಲಾಸ್ಟು ಆಫ್ ಟ್ರಿಪ್ಗೆ ಹೋಗಿದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದು, ಅದಾದಮೇಲೆ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತು ಏನು ವಿಶೇಷ ಅಂದರೆ, ನಮ್ಮ ಆಫೀಸ್ ಕೊಲಿದ್ದು ಎಂಗೇಜ್ಮೆಂಟ್ ಇದೆ. ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ, ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ವೀಡಿಯೋ ಮಾಡೋದಿಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತೇಳಿ ವೀಡಿಯೋ ಮಾಡ್ತಾ ಇಲ್ಲ ಅಷ್ಟೇ. ಸೊ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಸೊ ನಾನು ನೇರು ಸ್ಟ್ರೈಟ್ ಇದೆ, ಓಕೆನಾ. ನಾನು ಸ್ಪೂತ್ನಿಂಗ್ ಮಾಡಿಸಿರೋದ್ರಿಂದ ಸ್ಟ್ರೈಟೇ ಇದೆ. ನಾನು ಇದನ್ನು ಕರ್ಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಫಸ್ಟು ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಕೂದಲೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಈಗಲೇ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ. ಇದು ನನ್ನ ಔಟ್ಫಿಟ್ಟು, ಕೋವರ್ಡ್ ಸೆಟ್ಟು. ಸೊ ಇದನ್ನೇ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಶೆಕೆ ಕರೆಕ್ಟ್ ಆಗುತ್ತಿದ್ದೇನೆ, ಇದೇ ಸಾಕು. ಸೊ ಎಂಗೇಜ್ಮೆಂಟು ಮನೇಲೇ ಸಿಂಪಲ್ಲಾಗಿರೋದ್ರಿಂದ ಸಾಕು ಅಂದ್ಕೊಂಡಿದ್ದೀನಿ ಇದನ್ನೇ. ಓಕೆ, ಇಲ್ಲಿಂದ ಮೇಕಪ್ ಮಾಡ್ಕೊಂಡು ಹೋದ್ರು 5 ಅವರು, ಅಲ್ಲಿ ಹೋಗೋಷ್ಟರಲ್ಲಿ ಈ ಬಿಸಿಲಿಗೆ ಯಪ್ಪ. ಹಂಗೆ ನಾನು ಸಿಂಪಲ್ಲಾಗಿ ಮೇಕಪ್ ರೂಟೀನ ತೋರಿಸ್ಬಿಡ್ತೀನಿ. ಸೊ ಫಸ್ಟು ನಾನು ಪ್ಲಮ್ ಹೊಡೆದು ಟೋನರ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಲಿ. ಯಾವುದೇ ಒಂದು ಪ್ರಾಡಕ್ಟ್ ಹಾಕಿದ್ರೆ ಇಮಿಡಿಯೇಟ್ಲಿ ಹಿಂದೆಯಿಂದ ಮತ್ತೆ ಎಲ್ಲನೂ ಅಪ್ಲೈ ಮಾಡಬಾರ್ದು. ಸ್ವಲ್ಪ ಸೆಟ್ ಆಗಿಬಿಡ್ಬೇಕು ಸ್ಕಿನ್ಗೆ. ನನ್ನ ಕಣ್ಣು ಇನ್ನೂ ನಿದ್ದೆಲ್ಲ ಇದೆ. ಟೈಮ್ ಬಂದು 5:35. ಅಷ್ಟು ಬೇಗ ಎದ್ದು ರೆಡಿ ಆಗ್ತಿದ್ದೀವಿ. ನಾನು ನೈಟೇ ಸ್ನಾನ ಮಾಡಿ ಮಲಗಿಬಿಟ್ಟಿದೆ. ಸೊ ಹೇರ್ ಕರ್ಲ್ ಮಾಡ್ಕೋತೀನಿ ಏನಿದೆ, ಕರ್ಲ್ ಮಾಡಿಲ್ಲ, ಹಂಗೆ ಸ್ಟ್ರೈಟ್ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ಸಿರಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಫಾಕ್ಸ್ ಸ್ಟೈಲ್ ಅವ್ರದ್ದು 2 ಡ್ರಾಪ್ಸ್. ಸೊ ಮಾಯ್ಶ್ಚರೈಸರ್ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಜಾಸ್ತಿನೇ ತೊಗೋತಿದ್ದೀನಿ. ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಡಬಲ್ ಮಾಯ್ಶ್ಚರೈಸರ್ ಮಾಡ್ತೀನಿ. ಈ ಸುಡೋ ಬಿಸಿಲಿಗೆ ಸನ್ಸ್ಕ್ರೀನ್ ಇಲ್ಲ ಅಂದರೆ ಹಿಂಗೆ. ಸೊ ಇದು ಎಷ್ಟು ಹಾಕಿದ್ರೂ ಕಡಿಮೆನೆ. ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾನು. ಸನ್ಸ್ಕ್ರೀನ್ ಅಂತೂ ಬೇಕೇ ಬೇಕು. ಮಸ್ಟ್ ಆ್ಯಂಡ್ ಶೂಟ್. ಸೊ ನಾನು ಇದನ್ನು 2 ಸಲ ಅಪ್ಲೈ ಮಾಡ್ತೀನಿ. ಅಷ್ಟು ಬಿಸಿಲಿದೆ. ರಾಯಚೂರು ಅಂದರೆ ಅಲ್ಲಿ ಟೆಂಪ್ರೇಚರ್ ಎಷ್ಟಿದ್ದು ನನಗಂತೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಆ ಸೈಡ್. ಸ್ಕಿನ್ನೆಲ್ಲ ಪ್ರೆಪ್ ಮಾಡಾಯಿತು. ಸೊ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಳೋಣ. ಓಕೆ, ನಾನಿಲ್ಲಿ ಶುಗರ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟೇ ಕ್ವಾಂಟಿಟಿ ತೊಗೊಂಡಿರೋದು. ನನಗೆ ಎಲ್ಲೆಲ್ಲಿ ಪೋರ್ಸ್ ಇದೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ತೀನಿ. ಸ್ವಲ್ಪ ಕಲರ್ ಕರೆಕ್ಷನ್ ಯೂಸ್ ಮಾಡ್ತೀನಿ. ನಾನು ಐ ಹತ್ರನೂ ಕರೆಕ್ಷನ್ ಮಾಡಲ್ಲ, ಬಟ್ ಇಲ್ಲಿ ಪಿಂಪಲ್ ಆಗಿಬಿಟ್ಟು ಮಾರ್ಕ್ಸ್ಗಳೇ ಹೋಗ್ತಿಲ್ಲ. ಸೊ ಇದನ್ನು ಕವರ್ ಅಪ್ ಮಾಡೋಕ್ಕೆ ಮಾತ್ರ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ಸಾಕಿಷ್ಟೇ. ನನಗೆ ಏನಾದರೂ ಫಂಕ್ಷನ್ ಇದ್ದಾಗಲೇ ಪಿಂಪಲ್ ಆಗಿಬಿಡುತ್ತೆ. ಇನ್ನೊಂದು ಪಿಂಪಲ್ ಆಗಿಬಿಡುತ್ತೆ. ಕಲರ್ ಕರೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೋಡಿ ನಾನು ಇನ್ನೂ ಫೌಂಡೇಶನ್ನೇ ಹಾಕಿಲ್ಲ, ಆಗಲೇ ಕವರ್ ಅಪ್ ಆಗೋಯ್ತು. ಫೌಂಡೇಶನ್ ಹಾಕೋಕ್ಕೆ ಮುಂಚೆ ನಾನು ಸ್ವಲ್ಪ ಬ್ಲೆಂಡರ್ನ ವೆಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ 925 ಅವ್ರದ ಪ್ರೈಮರ್ ಕಮ್ ಮ್ಯಾಟ್ ಪರ್ಫೆಕ್ಟ್ ಕವರೇಜ್ ಫೌಂಡೇಶನು. ನಾನು ಇದನ್ನು ಒಂದೇ ಸ್ವಲ್ಪ ಡ್ರಾಪ್ ತೊಗೋತೀನಿ, ಜಾಸ್ತಿ ಹಾಕೊಳ್ಳೋಣ. ಸೊ ಇಷ್ಟೇ ಕ್ವಾಂಟಿಟಿ. ಐ ಥಿಂಕ್ ಇದೇ ಸಾಕು ಅನಿಸುತ್ತೆ. ಇನ್ನೊಂದು ಸ್ವಲ್ಪ ನನಗೆ ಡಾರ್ಕ್ ಇದೆ, ಸಾಕು. ಕವರ್ ಅಪ್ ಮಾಡ್ಕೊಂಡ್ರೆ ಆಯಿತು. ಡಾಟ್ ನೋಡಿ, ಇವಾಗ ಎಲ್ಲೂ ಹೆವಿ ಅನ್ನಿಸ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಗ್ಲೋ ಕಾಣಿಸ್ತಿದೆಯಲ್ಲ. ಓಕೆ, ನಾನು ಸೆಟ್ಟಿಂಗ್ ಪೌಡ್ರ್ ಹಾಕಲ್ಲ, ಆಮೇಲೆ ನಾನು ಕನ್ಸಿಲರು ಯೂಸ್ ಮಾಡಲ್ಲ. ಸೊ ಸಾಕು ಅನ್ಕೋತೀನಿ. ಇದಕ್ಕೇ ಬ್ಲಷು ಹೈಲೈಟರ್ ಅಪ್ಲೈ ಮಾಡಿದ್ರೆ ಮುಗೀತು. ಓಕೆ, ಬ್ಲಷು ಲಿಕ್ವಿಡ್ ಮತ್ತು ಮ್ಯಾಟು ಎರಡೂ ಹಾಕ್ತೀನಿ. ನನಗಂತೂ ಬ್ಲಷ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎರಡೂ ಅಪ್ಲೈ ಮಾಡ್ತೀನಿ. ಸ್ವಲ್ಪ ಸೆಟ್ಟಿಂಗ್ ಪೌಡ್ರ್ ಹಾಕೋಣ, ಸ್ವಲ್ಪ ಜಾಸ್ತಿ.
ಓಕೆ, ಆಲ್ ಸೆಟ್. ಹೈಲೈಟರು ಮತ್ತು ಐ ಲ್ಯಾಶಸ್ಸು, ಲಿಪ್ಸ್ಟಿಕ್, ಕಾಸ್ಟ್ಯೂಮ್ ಆದಮೇಲೆ ಹಾಕೊಳ್ಳೋಣ. ಓಕೆ, ಈ ಕಾಸ್ಟ್ಯೂಮ್ ಹಾಕ್ಕೊಳ್ಳೋಣ. ಇಷ್ಟ ಆಗಿದೆ. ಕಾಸ್ಟ್ಯೂಮ್ ಮಾಯ್ಶ್ಚರೈಸರ್, ಫಸ್ಟು ಲೈನರ್ ಹಾಕೋಣ. ಲಿಪ್ಸ್ಟಿಕ್ ಸೂಟ್ ಆಗ್ತಿದೆಯಾ ಇಲ್ಲ ನ್ಯೂಡ್ ಕಲರ್ ಹಾಕೊಳ್ಳೋಣ? ಬ್ಲಷ್ ಇದು ಹೊಡೆದಾಕ್ಬಿಟ್ಟಿದ್ದೀನಿ, ಕೆಳಗಡೆ ಬಿದ್ದು ಹೋಗ್ಬಿಟ್ಟಿದೆ. ಈಗ ಏನೇ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲ ಹಿಂಗೆ ಫ್ರೀ ಹೇರ್ ಬಿಡಲಾ, ಇಲ್ಲ ಏನು ಸ್ವಲ್ಪ ನೋಡೋಣ. ಫೈನಲಿ ಹೇರ್ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ. ಸೊ ಇಯರಿಂಗ್ಸ್ ಹಾಕ್ಕೊಳ್ಳೋಣ. ಇತ್ತೀಚೆಗೆ ನನಗೆ ಕಫ್ ಇಯರಿಂಗ್ಸ್ ಮೇಲೆ ಸಿಕ್ಕಾಪಟ್ಟೆ ಲೋ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಂದು ಈ ಕಡೆ ಅಲ್ಲೂ ಗ್ಯಾಪ್ ಕಾಣಿಸ್ತಿದೆ. ರೂಟ್ ಕೆನಾಲ್ ಮಾಡಿಸ್ಬೇಕು, ಹಂಗಾಗಿ ಸ್ವಲ್ಪ ಗ್ಯಾಪ್ ಇದೆ. ಸ್ಮೈಲ್ ಮಾಡಕ್ಕೆ ಅಂತ ಆಗಲ್ಲ. ಇಟ್ಸ್ ಗುಡ್. ಓಕೆ, ವಾಚ್ ಒಂದು ಹಾಕೋಬೇಕು, ಪರ್ಫ್ಯೂಮ್ ಒಂದು ಹಾಕಬೇಕು. ಮೈ ನ್ಯೂ ಅಡಿಕ್ಷನ್, ವಿಕ್ಟೋರಿಯಾ ಸೀಕ್ರೆಟ್. I love the fragrance. How can live without my watch? My most favorite. Ready. Wait. Finally, ಇದು ನನ್ನ ಲುಕ್ಕು. ಸೊ ನಾನು ರೆಡಿಯಾಗಿ ಮನೆ ಹತ್ರ ಹೊರಟೆ. ಸೊ ಅಲ್ಲಿಂದ ಕಾರಲ್ಲಿ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಇಲ್ಲಿ ಬೆಂಗಳೂರಲ್ಲಿ ಹೆಂಗೆಲ್ಲ ಆಗಿದೆ ಅಂದರೆ, ಈಗ ಪರ್ಪಲ್ ಹೂ ಬಿಡೋಕೆ ಕಾಣಿಸೋಕೆ ಶುರು ಆಗ್ಬಿಟ್ಟೆ. ತುಂಬ ಚೆನ್ನಾಗಿ ಕಾಣುತ್ತೆ ಬೆಂಗಳೂರು. ಅಂದರೆ ಯಾವುದೋ ಪವಿತ್ರ ತಟ್ಟೆ ಇಡ್ಲಿ ಅಂತೆ, ತುಂಬ ಫೇಮಸ್ ಅಂತೆ ತುಮಕೂರು ಹತ್ರ. ಸೊ ಅಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ಗೆ ಜಾಯ್ನ್ ಆದ್ವಿ. ಅಲ್ಲಿಂದ ನಮ್ಮ ಕಾರ್ನ ತುಮಕೂರಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ರವಿ ಸರ್ ಕಾರ್ಗೆ ಶಿಫ್ಟ್ ಆದ್ವಿ. ಸುಮ್ಮನೆ 4 ಕಾರ್ ವೇಸ್ಟ್ ಅಂತ. ಆ್ಯಕ್ಚುಲಿ ನಾವು 3 ಕಾರಲ್ಲಿ ನಾವು ಹೊರಟಿದ್ದು. ಒಂದು ಕಾರ್ ಬೇಡ ಅಂತ ಹೇಳ್ಬಿಟ್ಟು ನಾವು ತುಮಕೂರಲ್ಲಿ ನಿಲ್ಲಿಸ್ಬಿಟ್ಟು ಈ ಕಾರಲ್ಲಿ ನಾವು 4 ಜನ ಉಳ್ಕೊಂಡ್ವಿ. ಇನ್ನೊಂದು ಕಾರಲ್ಲಿ ಅವರಿದ್ದರು. ಸೊ ಒಟ್ಟು ನಾವು 3 ಕಾರಲ್ಲಿ ಹೋಗಿದ್ವಿ. ಒಂದಲ್ಲಿ ಕುಮಾರ್ ಸರ್ ಫ್ಯಾಮಿಲಿ ಇತ್ತು, ಇನ್ನೊಂದ್ಸಲಿ ನಮ್ಮ ಕೊಲೀಗ್ಸ್ ಇನ್ನೊಂದು ಕಾರಲ್ಲಿ ಮತ್ತು ನಾವೆಲ್ಲ ವೆಯ್ಟ್ ಇನ್ನೊಂದು ಕಾರಲ್ಲಿ ನಾವೆಲ್ಲ ಇದ್ವಿ. ಸೊ ಇಲ್ಲಿ ಎಣ್ಣೆ ಕುಡಿಯೋಕ್ಕೆ ಏನ್ಕೊಂಡು ನಿಲ್ಲಿಸಿದ್ವಿ ಅಂದರೆ ಯಾವುದೋ ಟೋಲ್ ಹತ್ರ. ನಾವು ಫಸ್ಟು ಮುಂದಾಗಿ ಬಂದಿದ್ದರಿಂದ ಮಿಕ್ತವ್ರಿಗೆಲ್ಲ ಕಾಯ್ತಾ ಇದ್ವಿ. ಲೊಕೇಶನ್ ಇನ್ನು 15 ಕಿಲೋಮೀಟ್ರೇನೋ ಇದೆ. ಡ್ರೆಸ್ ಚೇಂಜ್ ಮಾಡ್ಕೊತಾ ಇದ್ದಾರಲ್ಲ, ಬೆಂಗಳೂರಿಂದ ಬಂದಿದ್ದೆ. ಏನು ಕಿರಣ್ ಸರ್ ಗೊತ್ತಾ ಇದ್ದಾರಪ್ಪ ಆ ಡೋರ್ನ. ಕಿವಿ ಡಬ್ ಅಂತಿದೆ. ಸಿಕ್ಕಾಬಳೆ ಬಿಸಿಲಿದೆ. ಹಿಂಗೆ ಹೊಡಿತಿದೆ ಬಿಸಿಲು ಅಂದರೆ, ಉರಿತಿದೆ ಮೈಯೆಲ್ಲ ಈ ಬಿಸಿಲಿಗೆ. ಅಷ್ಟು ಬಿಸಿಲಿದೆ ದಾವಣಗೆರೆಯಲ್ಲಿ. ಬೆಂಗಳೂರಿಂದೆಲ್ಲ ಹಂಗೆ ಶಾರ್ಟ್ಸಲ್ಲೇ ಬಂದ್ಬಿಟ್ಟಿದ್ರು ಬಾಯ್ಸ್ ಎಲ್ಲ. ಸೊ ಎಲ್ಲರೂ ಅಲ್ಲ, 2-3 ಜನ. ಸೊ ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ, ಫ್ರೆಶ್ ಅಪ್ ಆಗಿಬಿಟ್ಟು. ನೋಡಿ ಅವ್ರಿಗೆ ಬುದ್ಧಿವಂತರು. ಇಲ್ಲಿ ಫ್ರೆಶ್ ಆಗಿ ಹೋಗ್ತಾ ಇದ್ದಾರೆ. ಫ್ರೆಶ್ ಆಗಿ ನಾವು ಅಲ್ಲಿಂದ ಎಲ್ಲ ಬಂದು ಇಲ್ಲಿ ಅರ್ಧ ಮೇಕಪ್ಪೇ ಹೋಗ್ಬಿಟ್ಟಿದೆ. ನಮ್ಮ ಕಡೆ ಈ ಬಿಸಿಲಿಗೆ ಎಲ್ಲ ಸುಟ್ಟೋಗಿದೆ. ಅಲ್ಲಿ ಎಷ್ಟು ಗ್ರೀನರಿ ಅಂದರೆ, ನೀವು ಯಾವ ಕಡೆ ನೋಡಿದ್ರು ಅಷ್ಟು ಗ್ರೀನರಿ ಇತ್ತು. ಯಾಕೆಂದರೆ ಅಲ್ಲಿ ನದಿ ಇದೆಯಂತೆ, ಹಂಗಾಗಿ ಸೊ ನೀರು ತುಂಬ ಚೆನ್ನಾಗಿದೆ ಅವ್ರ ಕಡೆ. ಹಂಗಾಗಿ ಎಲ್ಲ ಕಡೆ ಭತ್ತ ಬೆಳೆದಿದ್ರು, ತುಂಬ ಚೆನ್ನಾಗಿ ಬಂದಿತ್ತು ಭತ್ತ ಎಲ್ಲ. ಸೊ ನಮ್ಮ ಹುಡುಗಿ ಎಂಗೇಜ್ಮೆಂಟ್ ಇವತ್ತು ಇವ್ರದ್ದೇ ಆಗಿದ್ದು. ಅಂದರೆ ಯಾವುದೋ ತುಂಬ ಫೇಮಸ್ ಟೆಂಪಲ್ ಅಂತ. ಯಾವ ನದಿ ಹೇಳಿ? ತುಂಗಭದ್ರಾ, ಉಕ್ಕಡಗಾತ್ರಿ ಅಂತ. ಸೊ ನಮ್ಮ ಕೊಲೀಗ್ ಮನೆಯಿಂದ ಒಂದು 6 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು, ನಮಗೆ ನಿಯರ್ ಬೈ ಇತ್ತು. ಸೊ ಅಲ್ಲಿ ಹೋಗೋಣ ಅಂತೇಳಿ ಅಲ್ಲಿ ವಿಸಿಟ್ ಮಾಡಿದ್ದು. ಒಳಗಡೆ ತುಂಬ ಅಜ್ಜಯ್ಯ ಅಂತೆ ಫೇಮಸ್ ಅಂತೆ. ಏನೋ ಗಾಳಿ ಎಲ್ಲ ಬಿಡ್ಸೋಕ್ಕೆ ತುಂಬ ಫೇಮಸ್ ಅಂತೆ ಆ ದೇವರಂತೆ. ಮಾಟ ಮಂತ್ರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ದೇವಸ್ಥಾನ ಅಟ್ಮಾಸ್ಫಿಯರ್ ಮಾತ್ರ ಕ್ಲೀನ್ ಇರಲಿಲ್ಲ. ನೀಟಾಗಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತೈತೆ. ಏನೋ ಆನ್ ದ ವೇ ಬರ್ತಾ ಅಂತ ಕಾಫಿಗೆ ಅಂತ ಹೇಳಿ ನಿಲ್ಸಿದ್ವಿ ಇಲ್ಲಿ. ಕರೆಕ್ಟಾಗಿ ವೀಡಿಯೋ ಆನ್ ಮಾಡೋಷ್ಟು ಡಬ್ಬ ಕೆಳಗೆ ಇಟ್ಬಿಡ್ರಿ, ಖಾಲಿ ಆಗೋಯ್ತು.
ಏಪ್ರಿಲ್ ಮೇ ಅಂದರೆ ಗೊತ್ತಿರುತ್ತೆ ಆಬ್ವಿಯಸ್ಲಿ IPL. ಸೊ ನಾವಂತೂ ಹೇಳಿ ಕೇಳಿ ಯಾರು ಫ್ಯಾನ್ ಹೇಳಿ RCB. ಸೊ ಅವತ್ತು ನಮ್ಮದು ಮ್ಯಾಚ್ ಇತ್ತು, ಹಂಗಾಗಿ ಅದನ್ನು ಬರ್ತಾ ನೋಡ್ಕೊಬಂದ್ವಿ. ಸೊ ನಾನು ಮನೇಲಿ ಬಂದು ವಾರ ಮಾಡಬೇಕಿತ್ತು, ವಾರ ಮೀನ್ಸ್ ಪೂಜೆ ಮಾಡಬೇಕಿತ್ತು. ನಮ್ಮ ಮಮ್ಮಿ ಅಪ್ಪನ ಮನೆ ದೇವರು ಚಿಕ್ಕರ್ಸಂಕೆರೆ. ಸೊ ನಾನು ತುಂಬ ನಂಬಿರೋ ದೇವರು ಅದು. ಆ್ಯಕ್ಚುಲಿ ಅಲ್ಲಿ ಊರಲ್ಲಿ ಹಬ್ಬ ನಡೀತು, ಹಂಗಾಗಿ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿಲ್ಲ, ನಮ್ಮ ಅಜ್ಜಿ ಮನೆಗೂ ಹೋಗೋಕ್ಕಾಗಿಲ್ಲ. ಸೊ ನಾನು ಇಲ್ಲಿಂದ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದಮೇಲೆ ಇಲ್ಲೇ ಪೂಜೆ ಮಾಡೋಣ ಅಂದ್ಕೊಂಡೆ. ಇಲ್ಲೇ ಮನೇಲೇ ಪೂಜೆ ಮಾಡಿ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಕರೆದ್ರು, ಊಟ ಮಾಡಿ ದೇವ್ರಿಗೆ ಎಡೆ ಇಟ್ಟಿದ್ದೆ. ದೀಪಕ್ಕೆಲ್ಲ ಸೆಟ್ ಆಗಿದೆ. ಸೊ ಇವಾಗ ದೀಪ ಹಚ್ಚಲ್ಲ, ಇನ್ನು ಸ್ವಲ್ಪ ಲೇಟಾಗಿ ಹಚ್ಚಿದ್ದೀನಿ. ಒಂದು ಸಂಜೆ 6 ಗಂಟೆ ಮೇಲೆ ಹಚ್ಬೇಕು ಅಂದ್ಕೊಂಡಿದ್ದೀನಿ. ರೆಡಿ ಮಾಡಿದ್ದೀನಿ ಅಷ್ಟೇ ದೇವ್ರ ಮನೆ. ಪೂಜೆ ಎಲ್ಲ ಆಯಿತು, ಸಂಜೆ ಮೇಲೆ ಎಡೆ ಇಟ್ಟಿದ್ದೆ. ಸೊ ಎಡೆ ಇಡಬೇಕು ಈ ಹಬ್ಬದಲ್ಲಿ, ಬೋರೆದವ್ರ ಹಬ್ಬ ಅಂತ ಕರೀತಾರೆ. ಈ ಹಬ್ಬಕ್ಕೆ ಮನೇಲಿ ಅಡುಗೆ ಮಾಡಿ ವೆಜ್ ಏನಾದರೂ ಎಡೆ ಇಡಬೇಕು. ಸೊ ನಾನು ಹಂಗೆ ಎಡೆ ಇಟ್ಟಿದ್ದೆ, ಪೂಜೆ ಎಲ್ಲ ಮಾಡಿಬಿಟ್ಟು. ಇಷ್ಟು ವೆರೈಟಿ ಮಾಡಿದೆ, 2 ಥರ ಪಲ್ಯ ಮಾಡಿದೆ, ಅನ್ನ ಸಾಂಬಾರು ಮತ್ತು ರೈಸ್ ಬಾತು, ಮೊಸರು ಬಜ್ಜಿ, ಹಾಲ್ಕೀರು, ಹಪ್ಪಳ, ಸ್ವಲ್ಪ ಸೌತೆಕಾಯಿ ಸೆಕೆ ಅಲ್ವಾ ಹಂಗಾಗಿ ಬೀನ್ಸ್ ಪಲ್ಯ, ಇಷ್ಟು ವೆರೈಟಿ ಮಾಡಿದ್ದೆ. ಸೊ ನಾವು ನಮ್ಮ ಮನೆಯವರು, ನಮ್ಮ ಅಕ್ಕಿ ಮನೆಯವರು, ನಮ್ಮ ಮಹೇಂದ್ರರ ಅಕ್ಕ ಬಾವ ಅವರನ್ನು ಇನ್ವೈಟ್ ಮಾಡಿದ್ದೆ ಊಟಕ್ಕೆ. ಎಲ್ಲ ಮುಗಿಸ್ ಹೋಗೋಷ್ಟರಲ್ಲಿ 10:45 ಆಗಿತ್ತು. ನಂದು ಎಡೆಗಿಟ್ಟಿದ್ದು ನಾನು ಸ್ವಲ್ಪ ತಿಂದೆ, ಹಾಗೆ ಇದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಕಾಲೆಲ್ಲ ಪೇನು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ತಿರುಗಿ. ಸೊ ಸ್ವಲ್ಪ ರೈಸ್ ಬಾತು, ಸ್ವಲ್ಪ ಬೀನ್ಸ್ ಪಲ್ಯ ಮತ್ತು ಸ್ವಲ್ಪ ರೈಸ್ ಬಾತ್ ಇಟ್ಕೊಂಡಿದ್ದೀನಿ, ಅದನ್ನೇ ತಿಂತೀನಿ ಇವಾಗ. ತಿಂದ್ಬಿಟ್ಟು ಮಲ್ಕೊಬಿಟ್ರೆ ಕಣ್ಣು ತುಂಬ ನಿದ್ದೆ ಬಂದ್ಬಿಡುತ್ತೆ. ಈಗ ತೋರಿಸಿದ್ದು ಈಗ ಡೆಸರ್ಟ್ ಕಾಣಿಸ್ತಿದ್ಯನ್ರಿ ಇದು. ಕಟ್ ಮಾಡಿ. ಸಾಗರ್ ಬಂದಿದ್ದ ಊರಿಂದ ಅವ್ರನ್ನ ಮಾರ್ಕೆಟ್ ಕರ್ಕೊಂಡು ಹೋಗಿದೆ. ಹೂವು ಮತ್ತು ತರಕಾರಿಗಳೆಲ್ಲ ತೊಗೋಬೇಕಾಗಿತ್ತು, ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅಜ್ಜಿ ಊರಲ್ಲಿ ಮರುವಾರಕ್ಕೆ ಅವ್ರು ಆವತ್ತು ಹಬ್ಬ ಮಾಡೋಕ್ಕಾಗಿಲ್ಲ ಅಂತೇಳಿ ಇವತ್ತು ಮರುವಾರಕ್ಕೆ ಹಬ್ಬ ಇಟ್ಕೊಂಡಿದ್ರು. ಹಂಗಾಗಿ ಹೂವು ಮತ್ತು ತರಕಾರಿ ಎಲ್ಲ ಬೇಕು ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ. ಸಾಗರ್ನ ಕರ್ಕೊಂಡು ಹೋಗಿದೆ. ಅಂದವೇ ಬರ್ತಾ ಸಿಕ್ಕಾಪಟ್ಟೆ ಶೆಕೆ ಇದ್ದಿದ್ದರಿಂದ ನಿಲ್ಲಿಸ್ಬಿಟ್ಟು ಇಬ್ಬರು ಒಂದೊಂದು ಜ್ಯೂಸ್ ಕುಡಿದ್ವಿ. ಅಲ್ಲಿಂದ ಮನೆಗೆ ಆಲ್ಮೋಸ್ಟ್ ಬರೋಷ್ಟರಲ್ಲಿ 3 ಗಂಟೆ ಏನೋ ಆಗಿಬಿಟ್ಟಿತ್ತು. ಇವ್ನು ತಿರ್ಗಪ್ಪ ಅಂತ ಹೇಳಿ ಸಾಕೆ ಆಗೋಯ್ತು. ಮೊಬೈಲಲ್ಲಿ ಮುಳುಗೋಗಿದ್ದ, ಮ್ಯಾಚ್ ನೋಡ್ತಾ ಇದ್ದ, IPL ನಡೀತಾ ಇತ್ತಲ್ಲ. ಸೊ ಹಂಗಾಗಿ ಮ್ಯಾಚ್ ನೋಡ್ತಾ ಇದ್ದ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ವಾಚ್ ಮೈ ಯೂಟ್ಯೂಬ್ ಚಾನಲ್.